ನನಗೆ ಬುದ್ಧಿ ಬಂದು ಓಕೆ ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಇಂದಾಗಿಂದನೂ ನನ್ನ ಹೇರ್ ತುಂಬ ಲಾಂಗೇ ಇದ್ದಿದ್ದು. ನಮ್ಮಮ್ಮ ಕಟ್ ಮಾಡಿಸೋದಕ್ಕೆಲ್ಲ ಬಿಡ್ತಾ ಇರಲಿಲ್ಲ. ಸೊ ಮದುವೆ ಆದಮೇಲೂ ಹಾಗೆ ಇತ್ತು. ನನ್ನ ಹಸ್ಬೆಂಡ್ ಮನೆ ಫ್ಯಾಮಿಲಿ ತುಂಬ ಇಷ್ಟಪಟ್ಟಿದ್ದು ನನ್ನ ಲೆಂತ್ ಹೇರ್ನ. ಹಾಗಾಗಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಬಟ್ ಈ ಸಲ ಒಂದು ಹೊಸ ಪ್ರಯತ್ನ ಮಾಡಿದ್ದೆ. ಅದೇನೆಂದರೆ ತುಂಬ ಶಾರ್ಟ್ ಕಟ್ ಮಾಡ್ಸೋಣ ಅಂತ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೀರಿಯಸ್ಲಿ ನನಗೆ ಭಯ ಆಗ್ತಿದೆ. ಆಲ್ರೆಡಿ ಮಮ್ಮಿ ಎಲ್ಲ ತುಂಬ ಉಗಿದ್ರು. ಮತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿಲಿ ಏನಾಗುತ್ತೋ ಗೊತ್ತಿಲ್ಲ. ನೋಡಿ ಹೀಗಿತ್ತು, ಈ ಥರ ಮಾಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಾವನೇ ಬೈಗುತ್ತೆ ನನಗೆ ಗೊತ್ತು. ಸೊ ಫೈನಲಿ ಏರ್ ಕಟ್ ಎಲ್ಲ ಆಯಿತು. ಕೀರ್ತಿದು ಸಹ ಏರ್ ಕಟ್ ಮಾಡಿಸಿದ್ವಿ, ಅವಳದು ಬರ್ಡೇ ಇದ್ದಿದ್ದರಿಂದ. ಹಾಗೆ ಕೀರ್ತಿಗೆ ಏನಾದರೂ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಹೋಗಿದ್ದು ವಿಶಾಲ್ ಮಾರ್ಟು. ಇದ್ರ ವಿಡಿಯೋ ನೆಕ್ಸ್ಟು ವ್ಲಾಗ್ ಮಾಡ್ತೀನಿ ಅದನ್ನ. ಸೊ ನೋಡಿ, ನಾನು ಹಸ್ಬೆಂಡ್ ಡೈರೆಕ್ಟಾಗಿ ಅಲ್ಲಿಗೆ ಬಂದರು, ನಾನು ಹೋಗಿದ್ದೆ. ಅವ್ಳಿಗೆ ಏನೇನು ಇಷ್ಟ ಅನ್ನೋದನ್ನ ನೋಡಿ, ಸುಮ್ಮನೆ ಒಂದು ಗಿಫ್ಟ್ ಕೊಡೋದಕ್ಕಿಂತ ಅವಳು ಅವತ್ತು ಬಟ್ಟೆ ತೊಗೊಳಕ್ಕೆ ಹೋದಾಗ ಏನೇನೋ ಇಷ್ಟಪಟ್ಟಿದ್ಲು. ಸೊ ಅದೆಲ್ಲ ಪಿಕ್ ಮಾಡ್ಕೊಂಡು ಅವಳಿಗೆ ಒಂದು ಗಿಫ್ಟ್ ಪ್ಯಾಕ್ ಮಾಡಿಸಿ ಕೊಡೋಣ ಅಂತಿದ್ದೆ. ಬಟ್ ಹಸ್ಬೆಂಡ್ ಏನಾದರೂ ಯೂಸ್ಫುಲ್ ಆಗಿರೋದೇನಾದರೂ ಕೊಡೋಣ ಅಂತ. ಸೊ ಅವಳಿಗೆ ಸ್ಟಡಿ ಟೇಬಲ್ ಕೊಟ್ವಿ ನಾವು. ಬರ್ಕೊಳ್ಳೋದಕ್ಕೆಲ್ಲ ಪಾಪ ಕೆಳಗಡೆ ಕೂತ್ಕೊಂಡು ಬರ್ಕೊತಾ ಇದ್ಲು. ಸೊ ನೋಡಿ ಇವಳೆ ಕೀರ್ತಿ ಕೆಳಗಡೆ ಕೂತ್ಕೊಂಡು ಬರಿತಾ ಇದ್ದಿದ್ದರಿಂದ ಅವಳಿಗೆ ಸೊಂಟ ನೋವು ಜಾಸ್ತಿ ಬರೋದು. ಹಾಗಾಗಿ ನಾವು ಅದನ್ನು ಗಿಫ್ಟ್ ಮಾಡಿದ್ವಿ. ಮತ್ತು ನನಗೆ ಈ ಸ್ಲಿಪ್ಪರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನೂ ಕೊಡಿಸ್ಲಿಲ್ಲ ನನ್ನ ಹಸ್ಬೆಂಡು, ನಿನಗೇನು ಅದೆಲ್ಲ ಅಂತ. ಸೊ ನೋಡಿ ಅಲ್ಲಿಂದ ಬರ್ತಾ ಪಕ್ಕದಲ್ಲೇ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ರೋಲ್ಸು ಮಾಡ್ತಾರೆ. ನನಗಂತೂ ಅಲ್ಲಿ ಮಾಡೋ ಪನ್ನೀರ್ ರೋಲ್ ಸಿಕ್ಕಾಪಟ್ಟೆ ಇಷ್ಟ. ಹೋದಾಗೆಲ್ಲ ತಿಂತಾ ಇರ್ತೀವಿ. ಸೊ ಪಾಪ ಹಸ್ಬೆಂಡು ಆ್ಯಂಡ್ ಇದು ಬಂದು ನಾಳೆ ಪಕ್ಷ ಅನ್ನೋ ಹಿಂದಿನ ದಿನ ಅವಳದು ಬರ್ಡೇ ಇತ್ತಲ್ಲ. ಸೊ ಹಾಗಾಗಿ ಅವಳ ಮನೆಗೆ ಹೋಗೋಣ ಅಂತ ಅವರೂ ದೇವಸ್ಥಾನಕ್ಕೆ ಬರಾಳಿದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನಂತರ ಅವ್ರ ಮನೆಗೆ ಹೋದ್ವಿ. ಕೀರ್ತಿ ಬರ್ಡೇಗೆ ತುಂಬ ಸಿಂಪಲಾಗಿ ಮಾಡಿದರು. ಏಕೆಂದರೆ ಎಲ್ಲರೂ ಅವ್ರಿಗೆ ಊಟಕ್ಕೆ ಕೇಳಿದರು ಔಟ್ಸೈಡ್ ನಾನ್ ವೆಜ್ ಫುಡ್ಗೆ. ಸೊ ನಾರ್ಮಲಾಗಿ ಮಾಡೋಣ, ಯಾಕೋ ಇವತ್ತು ಒಳ್ಳೆ ದಿನ ಅಲ್ಲ ಅಂದ್ಬಿಟ್ಟು ಅವರು ಗೆಸ್ ಮಾಡಿ ಸುಮ್ಮನೆ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ, ಅವಳಿಗೊಂದು ಖುಷಿ ಸಿಗಲಿ ಅಂತ. ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ನಮಗೆ ಅವರು ಊಟ ಪಾರ್ಸಲ್ ತೊಗೊಬಂದಿದ್ರು. ಅವರೆಲ್ಲ ಔಟ್ಸೈಡ್ ಊಟಕ್ಕೆ ಹೋಗೋದ್ರಿಂದ. ಸೊ ನಾವು ಅವ್ರ ಮನೇಲೆ ಊಟ ಮುಗಿಸ್ಕೊಂಡು ಅವರೆಲ್ಲ ಹೊರಟ್ರು, ನಾವು ಬಂದ್ವಿ. ಕೀರ್ತಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಆ ಪ್ರೀತಿ ಪಡೆದಿರೋಕೆ ನಾವು ಪುಣ್ಯ ಮಾಡಿರ್ಬೋದು. ಹಾಗೆ ಅವತ್ತು ನನ್ನ ಹಸ್ಬೆಂಡ್ ಅವ್ರ ತಮ್ಮನ ಬರ್ಡೇ ಇದ್ದಿದ್ದರಿಂದ ಅವನಿಗೂ ಕೇಕ್ ಕಟ್ ಮಾಡ್ಸೋಣ, ಇಲ್ಲೇ ಹತ್ರದಲ್ಲಿದ್ದು ಅದೆಲ್ಲ ಮಾಡಿಸ್ತಿದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಕೇಕ್ ತೊಗೊಂಡು ಹೋದ್ವಿ. ನೋಡಿ ಸ್ವೀಟ್ ಬಿಟ್ಟಿದ್ದೀನಿ ತಿನ್ನೋದು ಅಂದ್ಕೊಂಡು, ಆದ್ರೂ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗುತ್ತೆ ನನಗೆ. ಹಾಗೆ ಟೈಮ್ ಆಗಿತ್ತು, 9:45 ಆಗಿತ್ತು. ಸೊ ನನ್ನ ಮೈದ್ನ ಅಲ್ಲಿಂದ ಬಗಲ್ಗುಂಟೆಗೆ ಹೋಗಿದ್ದ. ಅಲ್ಲಿಂದ ಬಂದು ಅವ್ನು ಕೇಕ್ ಕಟ್ ಮಾಡಿಸಿ ಅವ್ರ ಮನೇಲಿ ತುಂಬ ಹೊತ್ತು ಹರಟೆ ಹೊಡೆದ್ವಿ. ಅದಾದಮೇಲೆ ಸೊ ಫ್ಯಾಮಿಲಿ ಅಂದರೆ ಸೇರ್ಕೊಂಡಾಗಿರುತ್ತಲ್ಲ ಮಾತುಕತೆ, ಸೊ ಎಲ್ಲ ಚರ್ಚೆ ಮಾಡಿ ನಂತರ ನಾವು ಮನೆಗೆ ಬಂದ್ವಿ. ಇದಿಷ್ಟು ಆಗಿತ್ತು ಈ ವಿಡಿಯೋ. ಎಲ್ರಿಗೂ ಥ್ಯಾಂಕ್ಸ್. ನನಗೆ ಯಾರ್ಯಾರು ವಿಶ್ ಮಾಡಿದ್ದೀರೋ ಎಲ್ರಿಗೂ ಥ್ಯಾಂಕ್ಸ್.